ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದು ಸಂಡೇ ಮಾರ್ನಿಂಗ್ ವ್ಲಾಗ್. 6:45 ಆಗಿಲ್ಲ ಎದ್ದೆ ನಾನು. ರಾತ್ರಿನೇ ಬೆಣ್ಣೆ ಮಾಡೋಣ ಅಂತ ಅಂದ್ಬಿಟ್ಟು ಕೆನೆ ಎಲ್ಲ ಆಚೆ ತೆಗ್ದಿಟ್ಟಿದ್ದೆ. ಮೇಲ್ಗಡೆ ಒಂದು ಸ್ವಲ್ಪ ಮೊಸರು ಹಾಕ್ತೀನಿ. ನಾನು ಎದ್ದಿದ ತಕ್ಷಣನೇ ಅದಿತಿನೂ ಎದ್ಬಿಟ್ರು. ನಾನು ಬರ್ತೀನಿ ಮಮ್ಮ ಅಂತ ಅಂದ್ಬಿಟ್ಟು ನನ್ನ ಜೊತೆನೇ ಅಡುಗೆ ಮನೆಗೆ ಬಂದರು. ಸರಿ ಅವ್ರೇನು ಆರಾಮಾಗಿರ್ತಾರೆ ಆಟ ಆಡಿಕೊಂಡು. ಸರಿ ಅಂದ್ಬಿಟ್ಟು ಕರ್ಕೊಂಡು ಬಂದು ಬೆಣ್ಣೆ ಮಾಡೋದಕ್ಕೆ ಶುರು ಮಾಡಿದೆ. ತುಂಬ ದಿನ ಆಗಿದೆ ವ್ಲಾಗ್ಸ್ನೆಲ್ಲ ಶೇರ್ ಮಾಡಿ. ತುಂಬ ಮೆಸೇಜ್ ಮಾಡ್ತಿದ್ದೀರಾ, ಆರಾಮಾಗಿದ್ದೀರಾ? ಇಬ್ರು ಅಂದ್ರೆ ಅದಿತಿ ಮತ್ತೆ ಅವಿಷ್ಕಾ ಆರಾಮಾಗಿದ್ದಾರಾ? ಯಾಕೆ ಏನಾಯ್ತು ಅಂತೆಲ್ಲ ಕೇಳ್ತಿದ್ದೀರಾ. ಹೀಗೇನೆ ಎಲ್ಲ ಪ್ಯಾಕ್ಡ್ ಅಪ್ ಆಗಿದೆ. ಐ ಆಮ್ ಜಸ್ಟ್ ಸೆಟ್ಟಿಂಗ್ ಆಲ್ ಆಫ್ ಇಟ್. ಅದಿತಿದ್ದು ಡಾನ್ಸ್ ಕ್ಲಾಸು, ಬೆಳಗ್ಗೆ ಬೇಗ ಎಬ್ಬರಿಸ್ಬೇಕು, ಮಧ್ಯಾಹ್ನ ಮಲಗಿಸೋದು, ಇದೇ ಎಲ್ಲ ಒಂದು ಸೆಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಅವಿಷ್ಕಾ ಅಂತೂ ತುಂಬ ಎಕ್ಸ್‌ಪ್ಲೋರ್ ಮಾಡ್ತಿದ್ದಾರೆ. ನಿಂತ್ಕೊಳ್ಳೋದಕ್ಕೆಲ್ಲ ಟ್ರೈ ಮಾಡ್ತಾರೆ, ಆರಾಮಾಗಿ ಕೂತ್ಕೊಳ್ತಿದ್ದಾರೆ ಆ್ಯಂಡ್ ಎಲ್ಲ ಕಡೆ ಅವರೇ ಇರ್ತಾರೆ. ಹಾಗೆ ಅಲ್ವಾ ಮಕ್ಳಿಗೆ ಅವರು ಕಾಲ್ ಬಂದ್ಮೇಲೆ ಅಂತಂದ್ರೆ ಎಲ್ಲ ಕಡೆ ಓಡಾಡೋದಕ್ಕೆ ಶುರು ಮಾಡಿದ್ಮೇಲೆ ಅಂಬೆಗಾಲ್ ಅಂತ ಅಂಬೆಗಾಲು ಸ್ವಲ್ಪ ಸ್ವಲ್ಪ ಇಡ್ತಿದ್ದಾರೆ. ಅದಕ್ಕೋಸ್ಕರನೇ ಏನೂ ಇಲ್ಲ, ಆರಾಮಾಗಿದ್ದೀನಿ ನಾನಂತೂ. ಇನ್ಮೇಲಿಂದ ಡೈಲಿ ವ್ಲಾಗ್ಸ್‌ನ ಹಾಕೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಯೆಸ್, ಖಂಡಿತ ಹಾಕ್ತೀನಿ. ಡೈಲಿ ರೊಟೀನ್ ಹೇಗಿರುತ್ತೆ, ನಿಮ್ಮ ರೊಟೀನ ಶೇರ್ ಮಾಡಿ ಅಂತ ಎಲ್ಲ ಕೇಳ್ತಿದ್ದೀರಾ. ಡೆಫಿನೆಟ್ಲಿ ಐ ವಿಲ್ ಶೇರಿಂಗ್ ಇಟ್. ಅದಿತಿನ ಆರಾಮಾಗಿ ಅಲ್ಲಿ ಆಟ ಆಡೋದಕ್ಕೆ ಬಿಟ್ಟು ಏನೋ ಒಂದು ಟಾಯ್ಸ್ ಕೇಳಿದ್ರು. ಸರಿ ಅಂದ್ಬಿಟ್ಟು ಟಾಯ್ಸ್‌ನ ಕೊಟ್ಬಿಟ್ಟು ನಾನು ಬೆಣ್ಣೆ ಮಾಡೋದಕ್ಕೆ ಶುರು ಮಾಡಿದೆ. ತುಂಬ ದಿನಾನೇ ಆಗೋಗ್ಬಿಟ್ಟಿತ್ತು. ಇದಿಲ್ಲ ಅಂದ್ರೂ 1.5 ತಿಂಗಳು ಮೇಲೆ ಆಗಿದೆ ನಾನೆಲ್ಲ ಕಲೆಕ್ಟ್ ಮಾಡಿ. ಇವಾಗ ಮೊಸರೆಲ್ಲ ಹಾಕಿದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮಾಡ್ತಿದ್ದೀನಿ. ನಿಮಗೆ ಗೊತ್ತಿದೆ ನಾವು ಅಕ್ಷಯಕಲ್ಪ ಹಾಲನ್ನ ಬಳಸೋದು. ಅಕ್ಷಯಕಲ್ಪ ಬಳಸೋದ್ರಿಂದ ನಾನು ಮನೇಲೇ ಬೆಣ್ಣೆ ಮಾಡಿಕೊಂಡು ತುಪ್ಪನ ಆಚೆಯಿಂದ ತರಲ್ಲ. ನಾನು ಮಿಕ್ಸ್ ಮಾಡ್ತಿದ್ದೆ, ಏನೋ ಒಂದು ಪಾತ್ರೆ ಡಮ್ ಅಂತ ಕೆಳಗಡೆ ಬಿತ್ತಾ. ಆವಿಷ್ಕಾನು ಎದ್ಬಿಟ್ರು. ಅವ್ರನ್ನೂ ಕರ್ಕೊಂಡು ಬಂದು ಅಡುಗೆ ಮನೇಲಿ ಮ್ಯಾಟ್ ಹಾಸ್ಬಿಟ್ಟು ಅವ್ರನ್ನೂ ಅದಿತಿ ಪಕ್ಕನೇ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಟೆ. ಮಕ್ಕಳಾದ್ಮೇಲೆ ಕೆಲಸ ಮಾಡ್ಕೊಳ್ಳೋದು ಕಷ್ಟ ಅಲ್ಲ. ಬಟ್ ಇಬ್ರು ಮಕ್ಳು ನೋಡ್ಕೊಂಡು ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಬಟ್ ಹ್ಯಾವ್ ಟು ಮ್ಯಾನೇಜ್ ಅಲ್ವಾ? ಈಗ ಏನ್ ಹೇಳೋದು? ಆಗಲ್ಲ ಅಂತಂದ್ರೆ ಯಾರು ಮಾಡ್ತಾರೆ? ನಾವೇ ಮಾಡ್ಬೇಕು. ಎದ್ದಿದ ತಕ್ಷಣ ಇಬ್ರು ಹಾಗೇನೆ. ಇಬ್ರು ಸ್ಮೈಲಿಂಗ್ ಫುಲ್ಲು ಕ್ಯೂಟ್ ಆಗಿ ಸ್ಮೈಲ್ ಕೊಡ್ತಾರೆ. ಅದಿತಿ ಅವ್ರದ್ದು ಇದು ಫೇವ್ರೆಟ್ ಟಾಯ್, ಹೊಸ ಟಾಯ್. ಇದ್ರ ಬಗ್ಗೆ ನಾನೊಂದು ರೀಲ್ ಮಾಡ್ತೀನಿ. ಅಲ್ಲಿ ಅವಿಷ್ಕಂಗೆ ಲೋಟ ಕೊಟ್ರೆ ಅದನ್ನ ಎಸ್ಕೊಂಡು ಆಟ ಆಡ್ತಾರೆ. ಚೆನ್ನಾಗಿ ಆಟ ಆಡ್ತಾರೆ ಆರಾಮಾಗಿ. ಕೊಟ್ಬಿಟ್ಟು ನಾನು ಬೆಣ್ಣೆದು ಅದೇ ಒಂದು 2 ಅವರ್ ಆಗತ್ತೆ ಇವತ್ತು ಅಂತ ಗೊತ್ತಿತ್ತು ನನ್ಗೆ. ಆ ಪ್ಲಾನ್‌ಗೋಸ್ಕರನೇ ನಾನು 6:30 ಎದ್ರೆ 6:45ಗೆ ನಾನು ಅಡುಗೆ ಮನೆಗೆ ಹೋಗ್ಬೋದು. 8:30, 8:45 ಅಷ್ಟ್ರಲ್ಲಿ ಆಗತ್ತೆ. ಅಷ್ಟ್ರಲ್ಲಿ ಅವರಿಬ್ಬರನ್ನ ಎಬ್ಬಿಸೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದು. ಅದ್ ನೋಡಿದ್ರೆ ಇಬ್ರುನು ಒಟ್ಟಿಗೆನೇ ಎದ್ಬಿಟ್ರು. ಸರಿ, ಇನ್ನೇನ್ ಮಾಡಕ್ಕಾಗತ್ತೆ, ಮಕ್ಳಲ್ವಾ? ಅಮ್ಮಂದಿರ್ ಪಕ್ಕದಲ್ಲಿ ಇಲ್ಲ ಅಂತಂದ್ರೆ ಯೂಶುವಲಿ ಎದ್ದೇಳ್ತಾರೆ. ಬಟ್ ಇದೇ ಫಸ್ಟ್ ಟೈಮ್ ಇಬ್ರುನು ಒಂದೇ ಸಲ ಎದ್ದಿದ್ದು. ಬೆಣ್ಣೆನೂ ಮಾಡ್ಕೊಂಡೆ, ಇಬ್ರುನು ಆಟ ಆಡಿಸ್ಕೊಂಡು, ಅದಿತಿ ಬುಕ್ ರೀಡಿಂಗ್ ಮಾಡ್ತಾ ಇದ್ರು ಮಧ್ಯ ಮಧ್ಯ. ಆವಿಷ್ಕಾ ಒಂದ್ ಸ್ವಲ್ಪ ಅಳೋದಕ್ಕೆಲ್ಲ ಶುರು ಮಾಡಿದ್ರು. ಒಂದ್ಸಲ ಹೋಗ್ಬಿಟ್ಟು ಫೀಡ್ ಮಾಡಿಸ್ಕೊಂಡು ಬಂದೆ. 2 ಅವರ್ ಆಗತ್ತೆ ಅಂತ ಅನ್ಕೊಂಡೆ. 2 ಮುಕ್ಕಾಲ್ ಅವರ್ ಆಯ್ತು. ತುಂಬಾ ಜಾಸ್ತಿ ಬೆಣ್ಣೆ ಬಂತು. ಮುಕ್ಕಾಲ್ ಕೆಜಿ ಬೆಣ್ಣೆ ಬಂತು. ಲೈಕ್ ತುಪ್ಪಕ್ಕೆ ಏನು ಟೆನ್ಷನ್ ಇಲ್ಲ. ಆರಾಮಾಗಿ ಇಬ್ರಿಗೂನು ತುಪ್ಪ ಮಾಡ್ಕೊಳ್ತೀನಿ. ಅದಿತಿಗೆ ಮತ್ತೆ ನಮಗೆ ಸೆಪರೇಟ್ ತುಪ್ಪ. ಆವಿಷ್ಕಂಗೆ ಇವಾಗ ಉಪ್ಪು ಹಾಕಲ್ಲ ಅಲ್ವಾ? ಊಟಕ್ಕೇನೆ ಉಪ್ಪು ಹಾಕ್ತೀವಿ ಅಲ್ವಾ? ಅವ್ರಿಗೆ ಸೆಪರೇಟ್ ತುಪ್ಪ ಮಾಡ್ಕೋಬೇಕು. ಬೆಣ್ಣೆ ಪ್ರೊಸೀಜರ್ ಎಲ್ಲ ಇದಾಯ್ತು. ಈ ಬೆಣ್ಣೆಯಲ್ಲಿ ಆಮೇಲೆ ಪನ್ನೀರಲ್ಲೆಲ್ಲ ಅದೇನೋ ಕಲಬೆರಕೆ ಅದು ಇದು ಅಂತ ಸ್ಕ್ಯಾಮ್ ಎಲ್ಲ ನೋಡಿದ್ರೆ ಮನೇಲೇ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸ್ಬಿಡತ್ತೆ. ನನಗಂತೂ ತುಂಬಾ ಇದು ನಿಜವಾಗ್ಲೂನು ಟೈಮ್ ಹಿಡಿಯುತ್ತೆ. ಇಟ್ಸ್ ಅ ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್. ಬಟ್ ಸ್ಟಿಲ್ ಹೆಲ್ತ್‌ಗೋಸ್ಕರ, ಮಕ್ಳ ಹೆಲ್ತ್‌ಗೋಸ್ಕರ ನಾನಿದನ್ನ ಈ ರಿಸ್ಕ್‌ನ ತಗೋತೀನಿ. ರಿಸ್ಕ್ ಅನ್ನೋದಕ್ಕಿಂತ ಎಲ್ಲಾನು ಆಪ್ಷನ್ ನಮ್ಮಲ್ಲೇ ಇರುತ್ತೆ. ಆಗಲ್ಲ ಅಂತಂದ್ರೆ ಯಾವ್ದು ಆಗಲ್ಲ, ಆಗುತ್ತೆ ಅಂದ್ರೆ ಎಲ್ಲ ಆಗುತ್ತೆ. ಎಲ್ಲ ಆಯ್ತು. ಇದನ್ನೆಲ್ಲ ಚೆನ್ನಾಗಿ ಒಂದ್ 2, 3 ಸಲ ಚೆನ್ನಾಗಿ ಒಂಥರ ಏನಂತೆ ಕಿವುಚ್ಕೊಂಡಾಗ ಅದ್ರಲ್ಲಿರುವಂತಹ ಕೆನೆ ಅಂಶ ಎಲ್ಲ ಹೋಗುತ್ತೆ. ಬೆಣ್ಣೆ ಮಾತ್ರ ಇರುತ್ತೆ. ಆ ನೀರು ಬಿಳಿ ವೈಟ್ ಆಗೋವರ್ಗೂನು, ಅಂತಂದ್ರೆ ಏನು ಈ ಅಂಶ ಬರ್ದೇ ಇರೋ ಬೆಣ್ಣೆ ಅಂಶ ಬರ್ದೇ ಇರೋವರ್ಗೂನು ಕೆನೆ ಅಂಶ ಅದು ಕ್ಲೀನಾಗಿ ತೊಳ್ಕೊಬೇಕು. ಈ ಬೆಣ್ಣೆ ಮಾಡ್ಕೊಂಡ್ಬಿಟ್ರೆ ಅಂತೂ ಪಾತ್ರೆ ಅಂತೂ ಫುಲ್ಲು ಸಿಂಕ್ ತುಂಬೋಗ್ಬಿಡುತ್ತೆ. ಅಷ್ಟು ಪಾತ್ರೆಗಳು ಬೀಳತ್ತೆ. ಯಾಕಂತಂದ್ರೆ ಒಂದ್ ಪಾತ್ರೆಗೆ ಹಾಕೋಬೇಕು, ಒಂದ್ ಪಾತ್ರೆಲಿ ನೀರ್ ಇಟ್ಕೋಬೇಕು. ಅದು ಇದು ಏನೇನೋ ಇರುತ್ತೆ ಅಲ್ಲ ಪ್ರೊಸೀಜರು. ಇಟ್ಸ್ ರಿಯಲಿ ಲಾಂಗ್ ಪ್ರೊಸೀಜರ್. ಬಟ್ ಮನೇಲಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ನೀವು ಇದನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಪ್ಲೀಸ್ ಮಾಡಿ. ಇದೇ ಹಾಲ್ ಬೇಕು, ಅದೇ ಹಾಲ್ ಬೇಕು ಅಂತೆಲ್ಲ ಏನೂ ಇಲ್ಲ. ನೀವು ಮನೇಲಿ ಯಾವ ಹಾಲ್ನ ತರ್ತಿರೋ ಚೆನ್ನಾಗಿ ಕಾಯಿಸಿ, ಕೆನೆ 2 ಬೆಳಗ್ಗೆನೂ ಕಾಯಿಸಿ, ಸಂಜೆನೂ ಕಾಯಿಸಿ. ಕೆನೆ ಕಟ್ಟತ್ತಲ್ಲ ಅದನ್ನ ಒಂದು ಬಾಕ್ಸ್‌ಗೆ ಸ್ಟೋರ್ ಮಾಡ್ತಾ ಬನ್ನಿ. ಫ್ರೀಜಿಂಗಲ್ಲಿ ಇಡ್ಬೇಕು ಅಂತ ಏನೂ ಇಲ್ಲ. ನಾರ್ಮಲ್ ಒಂದು ಟೆಂಪರೇಚರ್ ಅಲ್ಲೇನೆ ಫ್ರೀಜ್ ಇದಿರುತ್ತಲ್ಲ, ಗೆಡ್ಡೆ ಆ ಒಂದು ಜಾಗದಲ್ಲಿ ಏನು ಇಡ್ಬೇಕಾಗಿಲ್ಲ. ಮೇಲ್ಗಡೆನೆ ಇಟ್ಟು ನೀವು ಆರಾಮಾಗಿ ಇದನ್ನ ಸ್ಟೋರ್ ಮಾಡ್ಕೊಳ್ಬೋದು. ಅವಾಗವಾಗ 15 ಡೇಸ್ 1 ಮಂತ್ ಅವಾಗ್ಲೂನು ಮಾಡ್ಕೋಬೋದು. ಕೆಲವರು ವಾರಕ್ಕೆ ಮಾಡ್ಕೋತಾರೆ. ನಾನು ಅದೇ ಅನ್ಕೊಂತಿದ್ದೆ ಇನ್ಮೇಲಿಂದ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು ನೆಕ್ಸ್ಟು ಸ್ನಾನ. ಇವತ್ತು
ಅದಿತಿ ಇವತ್ತು ಸಂಡೇ ಅಲ್ವಾ, ಅದಿತಿ ಅವ್ರ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಸ್ನಾನ ಅವ್ರಿಗೆ ಇವತ್ತು ಎಣ್ಣೆ ಹಾಕಿದ್ದೀನಿ. ತಲೆಗೆ ಸ್ನಾನ ಏನೂ ಇಲ್ಲ, ಬರೀ ಮೈಗೆ ಸ್ನಾನ. ಜೊತೆಗೆ ಇವತ್ತು ಸ್ವರ್ಣಪ್ರಾಶನ ಇದೆ. ಸ್ವರ್ಣಪ್ರಾಶನನು ಕೊಡಬೇಕು. ಸ್ನಾನ ಆಗಿದ ತಕ್ಷಣನೇ ಫಸ್ಟ್ ಸ್ವರ್ಣಪ್ರಾಶನ ಕೊಟ್ಬಿಟ್ಟು ಆಮೇಲೆ ಬ್ರೇಕ್‌ಫಾಸ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡೆ. ಇವಾಗ ನಾನು ಅದಿತಿನ ಮತ್ತೆ ಅವಿಷ್ಕನ್ನ ಲಿಟಲಿ ಅಂತಾನೆ ಬರುತ್ತೆ. ಇಬ್ರೂನು ಒಂದೇ ಸಲ ಸ್ನಾನದ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಒಂದು ಶೀಟ್‌ನ ಹಾಸ್ಬಿಟ್ಟು ಕಡಲೆ ಹಿಟ್ಟೆಲ್ಲ ಹಾಕಿ ಆಹ್ ಅವಿಷ್ಕನ್ನ ಅಲ್ಲೇನೆ ಸ್ನಾನದ ಮನೇಲೇ ಇಟ್ಕೊಳ್ತೀನಿ. ಯಾಕಂತಂದ್ರೆ ಇವಾಗ ನಮ್ಮನೆ ಇದಿದೆಯಲ್ಲ ವಾಶ್‌ರೂಮ್ ಆ ಒಂದು ಸ್ಟೆಪ್‌ನ ಹತ್ತೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದಾರಾ. ಹೆಂಗ್ ಹತ್ತುತ್ತಾರೆ ಅಂತಂದ್ರೆ ನಾವು ಎಲ್ಲೂ ಆಚೆ ಹೋಗಂಗೇ ಇಲ್ಲ. ಎಲ್ಲಿ ಹೋದ್ರು ಹಿಂದೆ ಬಂದ್ಬಿಡ್ತಾರೆ. ಕ್ಯೂಟಾಗಿ ಆಡ್ತಾರೆ ನಿಜವಾಗ್ಲೂನುನು. ಸೊ ಅದಕ್ಕೋಸ್ಕರ ಇರಲ್ಲ, ಆಚೆ ಅಂತೂ ಇರಲ್ಲ. ಫುಲ್ಲು ಅಳೋದು ದುಕ್ಕುಡ್ಸ್ಕೊಂಡು ಅಳ್ತಾರೆ. ನಾನು ಮತ್ತೆ ಅದಿತಿ ಕಾಣಿಸ್ಲಿಲ್ಲ ಅಂತಂದ್ರೆ ಅದಕ್ಕೋಸ್ಕರ 1 ಅವರ್ ಆಗುತ್ತೆ ಅವ್ರಿಬ್ರಿಗೂನು ಎಣ್ಣೆ ಮಸಾಜ್ ಮಾಡಿ. ಆ, 10ರಿಂದ 15 ನಿಮಿಷ ಬಿಡ್ತೀನಿ. ಅದಾದ್ಮೇಲೆ ಕಡಲೆ ಹಿಟ್ಟು ಹಾಕಿ 10ರಿಂದ 15 ನಿಮಿಷ ಬಿಡ್ತೀನಿ. ಆಮೇಲೆ ಆಹ್, ಆಹ್, ಪಾಪುಗೆ ಅಂತಂದ್ರೆ ಅವಿಷ್ಕಂಗೆ ಸ್ನಾನ ಮಾಡಿಸಿ ಆಚೆ ಕರ್ಕೊಂಡ್ಬಂದ್ಬಿಟ್ಟು ರೆಡಿ ಮಾಡಿ, ಆಮೇಲೆ ಅದಿತಿದು ಕಡಲೆ ಹಿಟ್ಟು ಆರತ್ತೆ. ಅವ್ರನ್ನ ಸ್ನಾನ ಮಾಡಿಸ್ಕೊಂಡು ಆಚೆ ಕರ್ಕೊಂಡು ಬರ್ತೀನಿ. ಅವರಿಬ್ರನ್ನೂ ಸ್ನಾನ ಮಾಡಿಸಿ ಆಚೆ ಆಚೆ ಆಟ ಆಡೋದಕ್ಕೆ ಬಿಟ್ಟು ನಾನು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಈ ರೀತಿ ಪ್ರೊಸೀಜರ್ ಆಗ್ತಿದೆ. ಸಮ್‌ಹೌ ವಿ ಹ್ಯಾವ್ ಟು ಡೂ ಅಲ್ಲ, ಮಕ್ಕಳ ಹೆಲ್ತ್‌ಗೋಸ್ಕರ ನೋಡಿ 3/4 ಕೆಜಿ ಒಂದು ಬೆಣ್ಣೆ ಬಂದಿದೆ. ಹೆಲ್ದಿ ಮನೇಲೇ ಮಾಡ್ಕೋಬೋದು. ಯಾವುದೇ ರೀತಿ ಎ2 ತುಪ್ಪ ಇದು ಅಂತಂದ್ರೆ, ಎ2 ಅಂತಂದ್ರೆ ಅಕ್ಷಯಕಲ್ಪ ಹಾಲಲ್ವಾ? ಸೊ, ಎ2 ತುಪ್ಪ. ಸೊ, ಇದೆಲ್ಲ ಆಯ್ತು. ಆಮೇಲೆ ಸ್ನಾನ ಎಲ್ಲ ಆಯ್ತು. ಅದಿತಿಗೆ ಸ್ವರ್ಣಪ್ರಾಶನ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಾ ಇದ್ದೀನಿ. ಇದು ಬೆಳಗ್ಗೆ ಎದ್ದಿದ ತಕ್ಷಣನೇ ಕೊಡಬೇಕು. ಬಟ್ ಇವತ್ತು ಪ್ರೊಸೀಜರಿಂದ ಲೇಟ್ ಆಯ್ತಲ್ಲ. ಸೊ, ಬ್ರೇಕ್‌ಫಾಸ್ಟ್‌ಗಿಂತ ಮುಂಚೆನೇ ನಾನು ಕೊಡ್ತಾ ಇದ್ದೀನಿ. ಇದು ಕೊಟ್ಟಿದ್ಮೇಲೆ ಬ್ರೇಕ್‌ಫಾಸ್ಟ್ ಒಂದು 20 ನಿಮಿಷ ಆದ್ಮೇಲೆನೆ ಕೊಡ್ಬೇಕಾಗತ್ತೆ. ಇದನ್ನ ಹೇಗೆ ಆರ್ಡರ್ ಮಾಡೋದು ಅಂತ ಕೇಳ್ತಿದ್ದೀರಾ? ನಾನು ಆಲ್ರೆಡಿ ಇದ್ರ ಡೀಟೇಲ್ಸ್‌ನ ಕೊಟ್ಟಿದ್ದೀನಿ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ. ಹೇಗೆ ಆರ್ಡರ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಇದೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಅದರಲ್ಲಿ ಶೇರ್ ಮಾಡಿದ್ದೀನಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ. ನಾನು ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋದನ್ನ. ಆಂಡ್ ಇನ್ನೊಂದು ನನಗೆ ರೀಸೆಂಟ್ ಆಗಿ ಒಂದು ಕೊಲಾಬ್ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಅದು ಒಂದು ಸೇಫ್ ಆಗಿದೆ. ಇದನ್ನ ಆರ್ಡರ್ ಮಾಡ್ಕೊಳಕ್ ಆಗದೆ ಇರೋರ್ಗೆ ನಾನು ಅದನ್ನು ಸಹ ಶೇರ್ ಮಾಡ್ತೀನಿ. ನೀವು ಎರಡರಲ್ಲಿ ಯಾವ್ದಾದ್ರೂ ಒಂದು ತರಿಸ್ಕೊಳ್ಬೋದು. ನಾನು ಇದನ್ನ ಬಳಸ್ತಾ ಇದ್ದೀನಿ. ಕೆಲವ್ರಿಗೆ ಏನು ನಾವ್ ಇದನ್ನ ತರಿಸ್ಕೊಳಕ್ಕಾಗಲ್ಲ, ನಾವು ದೂರ ಇದ್ದೀವಿ ಅನ್ನೋರ್ಗೆ ನೀವು ಅದನ್ನು ಬಳಸ್ಬೋದು. ನಾನು ಅಂದ್ರೆ ವೆರಿ ಸೂನೇನೆ ನಿಮ್ಗೆ ಆ ಇನ್ಫಾರ್ಮೇಷನ್‌ನ ಶೇರ್ ಮಾಡ್ತೀನಿ. ನೋಡೋಣ, ಇನ್ನೂ ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ತೀನಿ ಒಳ್ಳೇದಾ ಏನು ಅಂತ. ಇದಂತೂ ಟ್ರಸ್ಟ್ ಮಾಡ್ಬೋದು. ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಸ್ವರ್ಣಪ್ರಾಶನದ ಬಗ್ಗೆ ತುಂಬಾ ಜನಕ್ಕೆ ಇನ್ನೂ ಏನು ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ. ಯಾವುದೋ ಒಂದು ಡಾಕ್ಟರ್, ವೆರಿ ಫೇಮಸ್ ಡಾಕ್ಟರ್ ಅವ್ರೇನೋ ಸ್ವರ್ಣಪ್ರಾಶನದ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡಿದ್ರು. ತುಂಬಾ ಜನ ಅದನ್ನ ನನಗೆ ಕಳಿಸಿದ್ರಿ. ಏನಕ್ಕ ಈ ರೀತಿ ಮಾತಾಡ್ತಿದ್ದಾರೆ? ಏನ್ ಮ್ಯಾಮ್ ಈ ರೀತಿ ಮಾತಾಡ್ತಿದ್ದಾರೆ? ನೀವು ಕೊಡ್ತಿದ್ದೀರಾ, ನಾವು ಕೊಡ್ತಿದ್ವಿ, ಏನ್ ಮಾಡೋದು ಅಂತ ಎಲ್ಲ. ದಯವಿಟ್ಟು ಯಾವುದೇ ಸೆಕೆಂಡ್ ಥಾಟ್ ಇಟ್ಕೋಬೇಡಿ. ಸ್ವರ್ಣಪ್ರಾಶನ ನಿಮ್ಮ ಮಕ್ಕಳಿಗೆ ಒಳ್ಳೇದೇ ಮಾಡುತ್ತೆ. 16 ವರ್ಷದವರೆಗೂನು ನೀವಿದನ್ನ ಹಾಕಿಸ್ಬೋದು. ಬ್ರೇಕ್‌ಫಾಸ್ಟ್‌ಗೆ ನನ್ನ ಫಾಲೋವರ್ ಕಳಿಸ್ಕೊಟ್ಟಿದ್ರು ಅಲ್ವಾ ವರ್ಷ ಅವರು. ಜೋಳದ ರೊಟ್ಟಿ ಅಂತಂದ್ರೆ ಖಡಕ್ ರೊಟ್ಟಿ, ಜೊತೆಗೆ ಚಟ್ನಿ ಪುಡಿ, ಮೊಸರು. ಅಬ್ಬಾ! ಟೇಸ್ಟ್ ಅಂತೂ ರಿಯಲಿ ಯಮ್. ನಾನು ಫಸ್ಟ್ ಟೈಮ್ ಈ ರೀತಿ ಊಟ ಮಾಡಿದ್ದು. ಜೋಳದ ರೊಟ್ಟಿ ಹಾಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ತಿಂದಿದ್ದೀನಿ. ಬಟ್ ಖಡಕ್ ರೊಟ್ಟಿನ ತಿಂದಿದ್ದು ಫಸ್ಟ್ ಟೈಮ್. ನಿಜವಾಗ್ಲೂ ಇಷ್ಟು ರುಚಿ ಇದೆ ಅಂತ ಅಂದ್ಬಿಟ್ಟು ಇವತ್ತೇ ನನಗೆ ಗೊತ್ತಾಗಿದ್ದು. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಅದಿತಿ ಅಂತೂ ಖಾರ ಚೆನ್ನಾಗಿ ತಿಂತಾರೆ. ಅವರೂನು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ವರ್ಷ ಅವರೇ. ನೆಕ್ಸ್ಟ್ ಏನು ಅದಿತಿ ರೆಡಿ ಆಗಿದ್ರಲ್ಲ, ಅವ್ರ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ಅವ್ರದ್ದೇ ಟಾಯ್ಸ್, ನಾನು ಡಾಕ್ಟರ್ ಸೆಟ್ ತಗೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ತಗೊಂಡೋದ್ರು. ಬರ್ತ್‌ಡೇಗೆ ಈ ಡಾಕ್ಟರ್ ಸೆಟ್ಟು ತುಂಬಾ 3rd ಇಯರ್ ಬರ್ತ್‌ಡೇಗೆ ತುಂಬಾ ಗಿಫ್ಟ್ಸ್‌ಗಳನ್ನ ನಾನು ಪ್ಲಾನ್ ಮಾಡಿದೆ. ಅದ್ರ ವಿಡಿಯೋ ಏನಾದ್ರು ಬೇಕು ಅಂದ್ರೆ ಹೇಳಿ, ನಾನು ಎಲ್ಲಾನು ಏನೇನು ಕೊಡಿಸ್ದೆ 3rd ಇಯರ್‌ಗೆ ಅಂತಂದ್ರೆ ಆ ಒಂದು ಈ ಪ್ರೆಸೆಂಟ್ ಏಜ್‌ಗೆ ನಾನು ಪ್ಲಾನ್ ಮಾಡಿದೆ. ಏನಾದ್ರು ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟಲ್ಲಿ ಹೇಳಿ, ನಾನು ವಿಡಿಯೋ ಮಾಡ್ತೀನಿ ಅದನ್ನ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಾನು ಸ್ನಾನನೇ ಮಾಡಿರ್ಲಿಲ್ಲ. ಬ್ರೇಕ್‌ಫಾಸ್ಟ್ ಆದ್ಮೇಲೆ ನಾನು ಸ್ನಾನ ಮಾಡ್ಕೊಂಡಿದ್ದು. ಆಮೇಲೆ ಸ್ನಾನ ಎಲ್ಲ ಆಯ್ತು. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ತಿರ್ಗಾ ಅವಿಷ್ಕಂಗೆ ಊಟದ ಟೈಮ್ ಬಂದೇ ಬಿಡ್ತಾ. ಸರಿ ಅಂದ್ಬಿಟ್ಟು ಅವ್ರಿಗೆ ಇವತ್ತು ಮೊಸರನ್ನ ಕೊಡ್ತಾ ಇದ್ದೀನಿ. ಮೊಸರನ್ನ ಹೇಗೆ ಮಾಡೋದು ಅಂತನೂ ನಾನು ನಿಮಗೆ ತೋರಿಸ್ತೀನಿ. ಬಿಸಿ ಅನ್ನ ಮಾಡ್ಕೊಂಡಿದ್ದೆ. ಸೊ, ಬಿಸಿ ಅನ್ನಕ್ಕೆ ಚೆನ್ನಾಗಿ ನೀವು ಏನು ಇದಕ್ಕೆ ಉಪ್ಪು ಹಾಕಿಲ್ಲ ನಾನು, ಓಕೆನಾ? ಮನೇಲಿ ಉಪ್ಪು ಹಾಕಬಾರ್ದು ಅನ್ನಕ್ಕೆ ಅಂತ ಹೇಳ್ತಾರೆ. ಸೊ, ಇದಕ್ಕೆ ನಾನು ಉಪ್ಪೇನು ಹಾಕಿಲ್ಲ. ಚೆನ್ನಾಗಿ ಬಿಸಿ ಒಂದು 2 ಸ್ಪೂನ್ ಅಷ್ಟು ತಗೊಂಡು ಚೆನ್ನಾಗಿ ಸ್ಪೂನಲ್ಲೇನೆ ಮ್ಯಾಶ್ ಮಾಡ್ಕೊಳ್ಳಿ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಚೆಕ್ ಮಾಡಿ. ದಟ್ ಅನ್ನನ ಕೆಲವರು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿ ಮಾಡಿ ಮಕ್ಕಳಿಗೆ ಕೊಡ್ತಾರೆ. ಆ ರೀತಿ ಕೊಡಕ್ಕೆ ಹೋಗ್ಬೇಡಿ. ಟೆಕ್ಸ್ಚರ್ ಅನ್ನೋದು ಮಕ್ಕಳ ಗಂಟಲಲ್ಲಿ ಹೋಗ್ಬೇಕು. ಅದು ಅವ್ರಿಗೆ ಸೂಟ್ ಆಗ್ಬೇಕು. ಅವಾಗ್ಲೇನೆ ಮಕ್ಕಳು ಚೆನ್ನಾಗಿ ಊಟ ಮಾಡೋದು ಮುಂದಕ್ಕೆ. ಈ ರೀತಿ ನೀವು ಚೆನ್ನಾಗಿ ಮಿದ್ಕೊಳ್ಬೇಕಾಗತ್ತೆ ಕೈಯಲ್ಲಿ, ಸ್ಪೂನಲ್ಲಿ. ನೆಕ್ಸ್ಟ್ ನಾನು ಹಿಂದಿನ ರಾತ್ರಿನೇ ನಾನು ಮೊಸರನ್ನ ಹಾಕಿದ್ದೆ. ಅದಿತಿಗಾಗ್ಲಿ, ಅವಿಷ್ಕಂಗಾಗ್ಲಿ
7 1/2 ಆ ಒಂದು ಟೈಮಲ್ಲಿ ಮಂತ್ಸಲ್ಲಿ ಮೊಸರು ಕೊಡ್ಬೇಕಾದ್ರೆ ಮನೆಯಲ್ಲೇನೆ ಮಾಡ್ಕೊಡ್ಬೇಕು. ಅದಿತಿಗೂನು ನಾನು ಅದನ್ನೇ ಫಾಲೋ ಮಾಡ್ತಿದ್ದೆ. 2 ವರ್ಷ, 2.5 ವರ್ಷದವರ್ಗೂನು ಅದನ್ನೇ ಫಾಲೋ ಮಾಡ್ತಿದ್ದೆ. ಇವಾಗ ಟೈಮ್ ಇಲ್ದೇ ಇರೋದ್ರಿಂದ ನಾನು ನಂದಿನಿ ಬರುತ್ತಲ್ಲ ಮೊಸರು, ಅದನ್ನೇ ಅದಿತಿಗ್ ಕೊಡ್ತೀನಿ. ಅವಿಷ್ಕಂಗಂತೂ ಅದನ್ನ ಕೊಡಕ್ಕಾಗಲ್ಲ. ಯಾಕಂತಂದ್ರೆ ಅವ್ರು ಪುಟ್ಟವರಲ್ವಾ? ಅದಕ್ಕೋಸ್ಕರ ಮನೆಯಲ್ಲೇನೆ ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಒಂದು 2ರಿಂದ 3 ಸ್ಪೂನ್ ಹಾಕೊಂಡು ಚೆನ್ನಾಗಿ ತೆಳುವಾಗಿ ಕಲಿಸ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿ ಹಾಲೆಲ್ಲ ಹಾಕಲ್ಲ. ನಾವು ಮನೇಲಿ ಮೊಸರನ್ನ ಮಾಡ್ಬೇಕಂದ್ರೆ ಹಾಲು ಹಾಕ್ತೀವಲ್ಲ, ಸೊ ಎರಡೂನು ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಬರೀ ಮೊಸರನ್ನೇ ಅಂದ್ರೆ ನಿನ್ನೆ ರಾತ್ರಿ ಹಾಕಿದ್ದು ನಾನು 12:30 ಹಾಗೆ ಈ ಮೊಸರನ್ನ ಅವ್ರಿಗೆ ಕೊಡ್ತಾ ಇದೀನಿ. ಚೆನ್ನಾಗಿ ಎಪ್ಪಾಗಿತ್ತು. ತುಂಬಾ ಏನು ಹುಳಿನೇ ಬಂದಿರಲ್ಲ ಬಿಡಿ. ಚೆನ್ನಾಗೇ ಇರುತ್ತೆ ಇದು. ಈ ಒಂದು ಮೊಸರನ್ನನ ನಾ ಕೊಡ್ತಾ ಇದ್ದೀನಿ. ಇನ್ಮೇಲಿಂದ ಇಬ್ರಿಗೂನು ಮನೇಲೇ ಮಾಡಿರೋ ಮೊಸರನ್ನ ಕೊಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಅಂಡ್ ಬಾಣಂತಿಯರು ಅಂತಂದ್ರೆ 3 ಮಂತ್ಸ್ ಇಂದಾನೇ ನೀವು ಮೊಸರನ್ನ ತಿನ್ಬೋದು. ಯಾವುದೇ ರೀತಿ ತೊಂದರೆ ಆಗಲ್ಲ. ದಯವಿಟ್ಟು ತಿನ್ನಿ. ನಾನು ಅದೇ ರೀತಿ ಫಾಲೋ ಮಾಡಿದ್ದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಒಂದೇ ಒಂದು ಪಿಂಚ್ ಅಷ್ಟು ಪಿಂಕ್ ಸಾಲ್ಟ್ ಹಾಕೊಳ್ತಾ ಇದೀನಿ. ಸಾಲ್ಟ್ ಬಗ್ಗೆನೂ ತುಂಬಾ ಕನ್‌ಫ್ಯೂಷನ್ಸ್ ಇದೆ. ಕೊಡ್ಬೇಕಾ? ಕೊಡ್ಬಾರ್ದಾ? ಅಂತ ತುಂಬಾ ಜನ ಮೆಸೇಜ್ ಮಾಡ್ತೀರಾ. ನಾನು ಆಲ್ರೆಡಿ ವಿಡಿಯೋಸಲ್ಲಿ ತುಂಬಾ ಹೇಳಿದೀನಿ. ನನಗೆ ಒಂದೊಂದ್ಸಲ ತಲೆ ಕೆಡುತ್ತೆ ಹೇಳಿದ್ದನ್ನೇ ಹೇಳ್ತಿರ್ತೀನಿ ಅಂತ. ಬಟ್ ಸ್ಟಿಲ್ ನನ್ನ ವಿಡಿಯೋಸ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅವರಿಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತ ನಾನು ಐ ರಿಪೀಟ್ ಎವ್ರಿ ಟೈಮ್ ಅಷ್ಟೇನೆ. ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಬಟ್ ಇದೇ ಕನ್ಸಿಸ್ಟೆನ್ಸಿ ಊಟಕ್ಕೆ ಕೊಡ್ತೀವಾ? ನೋ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ? ಇದು ನಾನು ಅವಿಷ್ಕಂಗೆ ತಗೊಂಡಿರೋದು. ನೀವು ಅಬ್ಸರ್ವ್ ಮಾಡಿದ್ರೆ ಕಲಸಿರೋದು ಜಾಸ್ತಿ ಇರುತ್ತೆ. ಬಟ್ ಸ್ಟಿಲ್ ಬೌಲ್‌ಗೆ ಹಾಕೊಳ್ಳೋದು ನನ್ ಕಡಿಮೆನೆ. ಯಾಕಂತಂದ್ರೆ ತುಂಬಾ ಕಡಿಮೆನ ನಾವೇನು ಮಿಕ್ಸ್ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಸೊ ಸ್ವಲ್ಪ ಬಿಸಿ ನೀರು ಹಾಕೊಂಡು ತಿನ್ನಿಸುವಾಗ ಈ ಕನ್ಸಿಸ್ಟೆನ್ಸಿ ಆಗುತ್ತೆ. ಅದಿತಿಗೂ ಮೊಸರನ್ನ ತುಂಬಾ ಇಷ್ಟ ಆಗಿತ್ತು. ಇವನ್ ಅವಿಷ್ಕಾ ಆಲ್ಸೋ ಲೈಕ್ಡ್ ಇಟ್ ಸೋ ಮಚ್. ಇನ್ಮೇಲಿಂದ ವಾರಕ್ಕೆ 2 ಸಲ ಅವಿಷ್ಕಂಗೂನು ಮೊಸರನ್ನ ಕೊಡ್ತೀನಿ. ತುಂಬಾ ಒಳ್ಳೇದು. ನಿಮ್ಮ ಮಕ್ಕಳ ಇಮ್ಯುನಿಟಿನ ಚೆನ್ನಾಗಿ ಡೆವಲಪ್ ಮಾಡ್ಬೇಕು ಅಂತಂದ್ರೆ ಮಕ್ಕಳಿಗೆ ಮೊಸರನ್ನ ಕೊಡಿ. ಊಟ ಎಲ್ಲ ಮುಗಿಸಿದ್ದಾಯ್ತು. ಅದಿತಿ ಫೋನ್ ಮಾಡಿದ್ರು ಕಳಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಫೋನ್ ಮಾಡಿದ್ರು. ನಮ್ಮ ಮನೆಯಿಂದ ನೆಕ್ಸ್ಟ್ ಒಂದು 2 ಬಿಲ್ಡಿಂಗ್ ಅಷ್ಟೇನೆ ಇರೋದು. ಅವರೇ ಹೋಗ್ತಾರೆ, ಅವರೇ ಆರಾಮಾಗಿ ಬರ್ತಾರೆ. ಬಟ್ ಮಾಡಿ ಮೇಲೆ ನಾನು ಅಥವಾ ಕೃವಿ ನಿಂತ್ಕೊಂಡು ನೋಡ್ತೀವಿ. ಕೃವಿನೂ ಇವತ್ತು ಲೇಟಾಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಇದ್ರು. ಅವರು ಮಧ್ಯಾಹ್ನ ಊಟ ಮುಗಿಸ್ಕೊಂಡೆ ಅವರು ಹೋಗಿದ್ದು. ಸೊ ಆರಾಮಾಗಿ ಅವರು ಹತ್ಕೊಂಡು ಬಂದ್ರು. ಮಕ್ಕಳು ಎಷ್ಟು ಇಂಡಿಪೆಂಡೆಂಟ್ ಆಗ್ಬಿಡ್ತಾರೆ ಅಲ್ವಾ? ಅವ್ರ ಕೆಲ್ಸಗಳನ್ನ ಅವರೇ ಮಾಡ್ಕೊಳ್ತಾರೆ. ಅದಿತಿ ಅಂತೂ ಐ ಡೂ ಇಟ್ ಫೇಸಲ್ಲಿದ್ದಾರೆ. ಅಂದ್ರೆ ಎಲ್ಲ ನಾನೇ ಮಾಡ್ತೀನಿ, ಎಲ್ಲ ನಾನೇ ಮಾಡ್ತೀನಿ, ಮಾಡ್ತೀನಿ, ಮಾಡ್ತೀನಿ ಅಂತ. ಸೊ ನಾನು ಬಿಡ್ತೀನಿ. ಯಾಕಂತಂದ್ರೆ ಇವಾಗ ತಾನೇ ಎಲ್ಲಾನು ಅವರು ಕಲಿಯೋದು. ಸೊ ಅವ್ರು ಆರಾಮಾಗಿ ಅವ್ರ ಟಾಯ್‌ನ ಎತ್ಕೊಂಡ್ ಬಂದ್ರು. ಅಂಡ್ ಅವ್ರು ಇವತ್ತು ಊಟ ಬೇಡ ಅಂತ ಹೇಳಿದ್ರು. ಯಾಕಂತಂದ್ರೆ ಅಲ್ಲೇನೆ ಚಪಾತಿ ತಿಂದಿದ್ರಂತೆ. ಅದಿತಿಗೆ ಚಪಾತಿ ಅಂದ್ರೆ ತುಂಬಾ ಇಷ್ಟ. ಅಲ್ಲೇ ತಿನ್ಕೊಂಡ್ ಬಂದಿದ್ರಂತೆ. ಸರಿ ಅನ್ಬಿಟ್ಟು ಇವತ್ತು ಸಂಡೇ ಅಲ್ವಾ, ಆರಾಮಾಗಿ ಮಲ್ಕೊಳ್ಳಿ ಅಂತ ಅನ್ಬಿಟ್ಟು ಇನ್ನೊಂದು ಫ್ರೆಂಡ್ ಮನೇಲಿ ಅಂತಂದ್ರೆ ಚೆನ್ನಾಗಿ ಕುಣಿದಿರ್ತಾರೆ ಇಬ್ರು. ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ರು. ಆಲ್ರೆಡಿ ನಿದ್ದೆ ಬರಂಗಾಗ್ತಿತ್ತು ಅವ್ರಿಗೆ. ಅದಕ್ಕೋಸ್ಕರ ಭಗವದ್ಗೀತೆ ಎಲ್ಲ ಏನು ಬೇಡ ಅಂತ ಅಂದ್ಬಿಟ್ಟು ಮಲಗಿಸ್ಬಿಟ್ಟೆ. ಅವಿಷ್ಕಂಗೂನು ಫೀಡ್ ಮಾಡಿಸಿದ ತಕ್ಷಣ ಇಬ್ರು ಮಲ್ಕೊಂಡ್ರು. ನಾನು ಅಡುಗೆ ಮನೆಗೆ ಹೋಗ್ಬಿಟ್ಟು ಏನು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಡಿ-ವಿ-ಸಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಾಳೆಹಣ್ಣಿತ್ತು. ಹೌದು, ಡಿ-ವಿ-ಸಿ ಮನೇಲೇ ಮಾಡ್ಕೊಳ್ಬೋದು. ಏನೇನ್ ಬೇಕು ಅಂತ ತೋರಿಸ್ತೀನಿ ನೋಡಿ. ಬಾಳೆಹಣ್ಣು 4ರಿಂದ 5 ಬಾಳೆಹಣ್ಣನ್ನ ಕಟ್ ಮಾಡ್ಕೊಂಡು ಬೌಲ್‌ಗೆ ಹಾಕೊಂಡಿದ್ದೀನಿ. ಇದಕ್ಕೆ ಚಾಕ್ಲೇಟ್ ಸ್ಪ್ರೆಡ್ ಮೊನ್ನೆ ನಾನು ಮಕ್ಕಳಿಗೆ ಮನೇಲೆ ಚಾಕ್ಲೇಟ್ ಮಾಡ್ಕೊಡ್ಬೋದು ಅಂತ ತೋರಿಸಿದ್ದೆ ಅಲ್ವಾ ರೆಸಿಪಿ. ಅದನ್ನ ಹಾಕೊಂಡು ಮೇಲ್ಗಡೆ ಇದಕ್ಕೆ ಒಂದ್ ಸ್ವಲ್ಪ ಬಾದಾಮಿ ಮತ್ತೆ ಗೋಡಂಬಿ ಚಾಪ್ ಮಾಡ್ಕೊಂಡಿರೋದನ್ನ ಹಾಕೊಳ್ಬೇಕು. ಡಿ ಅಂತಂದ್ರೆ ಡ್ರೈ ಫ್ರೂಟ್ಸ್, ಬಿ ಅಂತಂದ್ರೆ ಬನಾನಾ, ಸಿ ಅಂತಂದ್ರೆ ಚಾಕ್ಲೇಟ್ ಸ್ಪ್ರೆಡ್. ಡಿ-ಬಿ-ಸಿ ಮನೇಲೇ ಮಾಡ್ಕೊಳ್ಬೋದು. ಹೆಲ್ದಿ. ಬನಾನಾ ತಿನ್ನೋದ್ರಿಂದ ಕೋಲ್ಡ್ ಆಗಲ್ಲ ಬಾಣಂತಿಯರಿಗೆ. ತುಂಬಾ ಒಳ್ಳೇದು. ಇದರಿಂದ ನಮಗೆ ಡೈಜೆಷನ್ ಚೆನ್ನಾಗಾಗತ್ತೆ. ಎಲ್ಲದಕ್ಕೂನು ಒಳ್ಳೇದು. ಪೊಟ್ಯಾಷಿಯಂ ಜಾಸ್ತಿ ಸಿಗುತ್ತೆ, ಎನರ್ಜಿ ಸಿಗುತ್ತೆ. ಓಕೆನಾ? ಇದನ್ನ ಮಾಡ್ಕೊಂಡು ಇದೇ ನನ್ನ ಲಂಚ್. ಇಟ್ಸ್ ರಿಯಲಿ ಫುಲ್‌ಫಿಲ್ಲಿಂಗ್. ನಾನು ಆಮೇಲೆ ಏನಾದ್ರು ಹೊಟ್ಟೆ ಹಶ್ವಿದ್ರೆ ಮೆಂತ್ಯ ಹಿಟ್ಟಿಂದು ಗಂಜಿ ಮಾಡ್ಕೊಂಡು ಕುಡಿಯೋಣ ಬಿಡು ಅಂತ ಅನ್ಕೊಂಡೆ. ಆಕ್ಚುಲಿ ಮಧ್ಯಾಹ್ನ ತಿಂದಿದ್ದು ನನಗೆ ಸಂಜೆವರೆಗೂನು ಹೊಟ್ಟೆನೇ ಹಸ್ದಿಲ್ಲ ಗೊತ್ತಾ? ಇಟ್ ವಾಸ್ ಸೋ ಫುಲ್‌ಫಿಲ್ಲಿಂಗ್. ಡ್ರೈ ಫ್ರೂಟ್ಸ್ ಎಲ್ಲ ಇತ್ತಲ್ವಾ? ಸೊ ಇದನ್ನ ಮಾಡ್ಕೊಂಡೆ. ನೀವು ಇದನ್ನ ಮಾಡ್ಕೊಳ್ಬೋದು. ಈ ಒಂದು ಚಾಕ್ಲೇಟ್ ಸ್ಪ್ರೆಡ್ ವಿಡಿಯೋನ ನೀವು ಚೆಕ್ ಮಾಡಿಲ್ಲ ಅಂತಂದ್ರೆ ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ, ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ಮೆಸೇಜ್ ತುಂಬಾ ಮಾಡ್ತೀರಾ. ಇನ್ಮೇಲಿಂದ ವ್ಲಾಗ್ಸ್‌ನ ಶೇರ್ ಮಾಡ್ತೀನಿ. ನನ್ನ ಮಾರ್ನಿಂಗ್ ರೊಟೀನ್ಸ್ ಇರ್ಬೋದು, ಆಫ್ಟರ್‌ನೂನ್ ರೊಟೀನ್, ಈವ್ನಿಂಗ್ ರೊಟೀನ್ ಅಂಡ್ ನೈಟ್ ಸ್ಕಿನ್ ಕೇರ್ ರೊಟೀನ್‌ನ ಶೇರ್ ಮಾಡಿ ಅಂತ ಹೇಳಿದ್ದೀರಾ. ಹೌದು, ನಾನು ನಿನ್ನೆ ಒಂದು ಸ್ಟೋರಿ ಹಾಕಿದ್ದೆ. ತುಂಬಾ ಚೇಂಜಸ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಸ್ಕಿನ್ ಕೇರಲ್ಲಿ. ಪ್ಯಾಕ್ಸಲ್ಲಿ ಹೋಮ್‌ಮೇಡ್ ಪ್ಯಾಕ್ಸ್ ಎಲ್ಲ ಹಾಕೋತೀನಿ. ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಟಾಪಿಂಗ್ಸ್‌ಗೆ ಇನ್ನೊಂದು ಸ್ವಲ್ಪ ಚಾಪ್ಡ್ ಡ್ರೈ ಫ್ರೂಟ್ಸ್‌ನ ಹಾಕ್ಕೊಂಡೆ. ಸಕ್ಕತ್ತಾಗಿತ್ತು, ಯಮ್ಮಿ ಆಗಿತ್ತು. ನೀವು ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.